ಸಿಎಂ ತವರು ಕ್ಷೇತ್ರದಿಂದಲೇ ಅಭಿಯಾನ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಮಾನ್ಯ ಕೇಂದ್ರ ಸಚಿವರು ಅಮಿತ್ ಶಾ ಅವರು ಮೈಸೂರಿಗೆ ಮೂಲವಾಗಿ ಅಲ್ಲಿ ಸುತ್ತೂರು ಮಠದ ಜಾತ್ರಾ ಕಾರ್ಯಕ್ರಮಕ್ಕೆ ಅವ್ರದ್ದು ಒಂದು ಕಾರ್ಯಕ್ರಮಕ್ಕೆ ನಿಗದಿಯಾಗಿದ್ದಂಥದ್ದು. ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅದರ ಹಿನ್ನೆಲೆಯಲ್ಲಿ ಮೈಸೂರು ಭಾಗದಲ್ಲಿದ್ದಂಥ ಪ್ರಮುಖರು ಅಲ್ಲಿ ಪ್ರಮುಖರ ಜೊತೆ ಒಂದು ಸಮಾಲೋಚನೆ, ಒಂದು ಸಭೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚುನಾವಣಾ ರಣಕಹಳ ಅಲ್ಲಿಂದ ಮಾಡ್ತದೆ ಹೆಂಗಂತ ಒಂದು ಜಾತ್ರಾ ಈ ರಣಕಾಳೆ ಅನ್ನುವಂಥ ಶಬ್ದ ಪ್ರಯೋಗ ನೀವು ಮಾಡ್ತೀವಿ ಮಾಧ್ಯಮದವರು. ರಣಕಾಳೆ ಮತ್ತೊಂದು ತೀನ್ ಇರೋದು. ಅವರು ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಪಕ್ಷದ ಒಂದಿಷ್ಟು ಮೀಟಿಂಗನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಬಂದಾರ, ನಿನ್ನ ರಾತ್ರಿ ಬಂದಾರ. ಇವತ್ತು ಬೆಳಿಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಅಲ್ಲಿ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿಕೊಂಡು, ಮತ್ತು ಈಗ ಲೋಕಸಭಾ ಇಲೆಕ್ಷನ್ನು ಹತ್ತಿರ ಬರೋದ್ರಿಂದ ಬಹುಶಃ ಇನ್ನೊಂದು 15 ದಿವಸ, 1 ತಿಂಗಳು ಅಷ್ಟರೊಳಗೆ ಇನ್ನು ಇಲೆಕ್ಷನ್ ಕ್ಯಾಲೆಂಡರ್ ಇವೆಂಟ್ಸು ಅನೌನ್ಸ್ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ, ಚುನಾವಣೆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕರ್ತರ ಜೊತೆ ಪ್ರಮುಖರ ಜೊತೆ ಚರ್ಚೆನೂ ಮಾಡ್ತಾರೆ ಡೆಫಿನೆಟ್ಲಿ. ಸರ್, ಈಗ ವಿಧಾನಸಭೆಯಲ್ಲಿ ಏನು ಎಕ್ಸ್ಪರಿಮೆಂಟ್ ಆಗಿದ್ವಲ್ಲ, ಆ ಥರದ ಎಕ್ಸ್ಪರಿಮೆಂಟ್ ಈ ಬಾರಿ ಲೋಕಸಭೆಯಲ್ಲಿ ಆಗ್ತಾ ಇಲ್ಲ. ಅಲ್ಲ, ಈಗ ಪಕ್ಷ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತದೋ ಅದ್ರ ಮೇಲೆ ನಡೆಯುವಂಥದ್ದು. ಈಗಾಗಲೇ ಈಗ ಉತ್ತರ ಭಾರತದ 3 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೈಬೇರಿ ಬಾರಿಸಿದ್ದು ನಮಗೆಲ್ಲ ಗುರುತಿರುವಂಥದ್ದು. ಹೀಗಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು 100 ಕೋಟಿ ಜನರ ಒಂದು ಕನಸು ಏನಿದೆ, ಅದು ಬಹುಶಃ ಈ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅನಿಸೋ ಮಟ್ಟಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧನೆ ಮಾಡ್ತದೆ. ಮತ್ತು ಇತ್ತೀಚಿನ ಕೆಲವೊಂದು ಚುನಾವಣಾ ಸಮೀಕ್ಷೆಗಳು ಸಹಿತ ಅದೇ ರೀತಿಯಾದಂಥ ಒಂದು ವಾತಾವರಣ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರ್, ಈಗ ಇಂಡಿಯಾ ಒಕ್ಕೂಟ ಈಗ ಆಪ್ ಇವರೆಲ್ಲ ಮೈತ್ರಿ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಪಂಜಾಬ್ನಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೇವೆ ಅಂತೇಳಿ ಕೇಜ್ರಿವಾಲ್ ಹೇಳಿದ್ದಾರೆ ಇವತ್ತು. ನೋಡಿ, ಇಂಡಿಯಾ ಒಕ್ಕೂಟ ಏನಿದೆ ಪ್ರಾರಂಭಿಕವಾದಂಥ ಹಂತದಲ್ಲಿ ಭಾಳ ಒಂದು ಸಕ್ಸಸ್ಫುಲ್ ಆಗಿ ಆಗ್ತದೆ, ಎಲ್ಲೋ ರೀತಿ ಒಗ್ಗಟ್ಟಿನಿಂದ ನಾವು ಹೋಗ್ತೀವಿ ಅನ್ನುವಂಥದ್ದು ಏನು ಗೊತ್ತಿಲ್ಲ. ಆ ವಾತಾವರಣ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿದೆ. ಒಂದೊಂದೇ ಪಕ್ಷಗಳು, ಆ ಒಕ್ಕೂಟದಲ್ಲಿದ್ದಂಥ ಒಂದೊಂದು ಪಕ್ಷಗಳು ಹೊರಗೆ ಬರ್ತಾ ಇದ್ದಾವೆ. ಮೊಟ್ಟ ಮೊದಲು JDU ನಾಯಕರಂಥ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದು ಇವತ್ತು NDA ಸೇರಿದ್ದಾರೆ. ಅದರ ಜೊತೆ ಕಲ್ಕತ್ತಾದಲ್ಲಿ ವೆಸ್ಟ್ ಬಂಗಾಲ ಮಮತಾ ಬ್ಯಾನರ್ಜಿಯವರು ಸಹಿತ ಆ ಒಕ್ಕೂಟದಿಂದ ಹೊರಗೆ ಬಂದು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಆಪ್ದವರು ಹೇಳಿದ್ದಾರೆ. ಹೀಗಾಗಿ ಆ ಒಕ್ಕೂಟ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಮತ್ತೇನೋ ತೃತೀಯ ರಂಗ ಏನಾದ್ರು ಮತ್ತೆ ಅಸ್ತಿತ್ವಕ್ಕೆ ಬರ್ಬೋದು. ತೃತೀಯ ರಂಗ ಅನ್ನುವಂಥದ್ದು ಹೇಳೋ ಹೆಸರಿಲ್ದಂಗೆ ಮೊದಲು ಹೋಗ್ಬಿಟ್ಟಿದ್ದು. ಈ ತೃತೀಯ ರಂಗ ಅನ್ನುವಂಥದ್ದು ಇಲ್ಲ ಈಗ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಈಗ ಒಂದು NDA, ಒಂದು ಇಂಡಿಯಾ ಅಷ್ಟೇ. ಸರಿ, ಈಗೇನು ಸರಸ್ವತಿ ದೊಂಗಡಿ ಅವ್ರದ್ದು ಇಲ್ಲ, ಅವರು ಮುಂದೆ ನನಗೂ ಹೇಳಿದ್ದಾರೆ, ಒಂದು ಕಾನೂನು ಹೋರಾಟ, ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹೋರಾಟ ಮಾಡ್ತಾರೆ. ಆಗಿದೆ. ಅದಕ್ಕೆ ನಮ್ಮ ಇಂಟರ್ನಲ್ ಏನು ಮಾತುಕತೆ ಆಗಿತ್ತು ಅದು ನಾನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದಕ್ಕಾಗಿ ಕೆಲವೊಂದು ವ್ಯತಿರಿಕ್ತವಾದಂಥದ್ದು ಆಗಿದ್ದಾವೆ. ಅದಕ್ಕೆ ಆ ಹಿನ್ನೆಲೆ ಇಟ್ಕೊಂಡು ಅವರು ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಅಲ್ಲ ಸರ್, ನಿಮ್ಮ ಮೇಲೆ ಸೇಡಿಗಾಗಿ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಅಂತ. ಅಲ್ಲ, ಇದು ನೋಡಿರಿ, ಅಲ್ಲಿ ಒಂದು ಡಿವಿಷನಲ್ ಕಮಿಷನ್ ಲೆವೆಲಲ್ಲಿ ಆದಂಥ ಆರ್ಡರ್ ಇದು. ಅದಕ್ಕಾಗಿ ಅದ್ರ ಬಗ್ಗೆ ನಾನು ಈಗೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಮಾತಾಡೋ ಟೈಮ್ದಾಗ ಮಾತಾಡ್ತೇನೆ. ಅಲ್ಲ, ಆಗಿದೆ, ಚರ್ಚೆ ಆಗಿದೆ. ಅದನ್ನ ವಿಡ್ರಾ ಮಾಡಬೇಕಂತೂ ಆಗಿತ್ತು. ಆದರೂ ಅದು ತಡ ಆಗಿದ್ದರಿಂದ ಎಲ್ಲ ಆರ್ಡರ್ಸ್ ಆಗಿದ್ದಾವೆ. ಅದಕ್ಕೆ ಅವರು ಮುಂದೆ ನೆಕ್ಸ್ಟ್ ಇರುವಂಥದ್ದು ಕಾನೂನು ಹೋರಾಟ. ಆ ಕಾನೂನು ಹೋರಾಟ ಮಾಡ್ತಾರೆ. ನೋಡ್ರಿ, ಅದನ್ನು ನನ್ನ ಕೈಗಿಲ್ಲ. ನಾನು ಒಂದು ಪಕ್ಷದ ಸಂಘಟನೆ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಸಂಘಟನೆ ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿ. ನಾನು ಎಲ್ಲರೂ ಕೂಡ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ. ಮತ್ತು ಬೇರೆಯವ್ರು ಹೊಂದಾಣಿಕೆ ಮಾಡಿ ನಾ ಏನು ಮಾಡೋಕ್ಕೆ, ನಾನು ಜವಾಬ್ದಾರಿ ಅಲ್ಲ. ಮೊನ್ನೆ ಪ್ರವಾಸ ಮಾಡಿದ್ರಿ ಇಂದೂರು, ಅಲ್ಲಿ RSS ಪ್ರಮುಖರನ್ನ ಭೇಟಿ ಆಗಿದ್ರು ಶೆಟ್ಟರ್ ಅವರು. ಇಲ್ಲ, ಇಂದೂರಿಗೆ ನಾನು ಹೋಗಿದ್ದು ನಮ್ಮ ರಾಜ್ಯಪಾಲರಂಥ ತ್ಯಾವರ್ ಚಂದ್ ಅವರು ಏನಿದ್ದಾರೆ, ಗೆಲೋಟ್ ಅವರು, ಅವರ ಮೊಮ್ಮಗನ ಮದುವೆಗೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಸಂಘದ ಹಿರಿಯರು ಬಂದಿರ್ತಾರೆ. ಆಗ ಇದಕ್ಕೆ ಇವನ್ ಸಂಘದ ಮೋಹನ್ ಭಾಗವತಜಿಯವರು ಹಿರಿಯರು ಅವರು ಬಂದಿದ್ರು, ಅಟೆಂಡ್ ಆಗಿ ಹೋದ್ರು. ಅವ್ರಿಗೆ ನಮಗೇನು ಸಂಪರ್ಕ ಆಗಿಲ್ಲ ಆ ಕಾರ್ಯಕ್ರಮದಲ್ಲಿ. ಅವರು ಬಂದಿದ್ದರು, ಬಂದು
ಆಶೀರ್ವಾದ ಮಾಡಿ ಅವ್ರು ಹೋದರು, ಮೊದಲೇ ಬೇಗನೆ ಬಂದು. ಆಮೇಲೆ ನಾವು ಬಸವರಾಜ ಹೊರಟ್ಟಿ ಇದ್ದರು, ಸಭಾಪತಿ ಅಶೋಕ್ ಅವರು ಇದ್ದರು, ಅಶ್ವಥ್ ನಾರಾಯಣ್ ಇದ್ದರು, ನಾವೆಲ್ಲ ಶಂಕರ್ ಪಾಟೀಲ್ ಇದ್ದರು. ಎಲ್ಲರೂ ಕೂಡಿ ನಾವು ಒಂದು ಕಡೆ ಇದ್ವಿ ಮತ್ತು ಅಲ್ಲಿ ಮ್ಯಾರೇಜ್ ಅಟೆಂಡ್ ಮಾಡಿ ನಾವು ಬಂದ್ವಿ. ಸರ್, ಶೆಟ್ಟರ್ ಗರ್ ವಾಪಸಿಂದ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವು. ಶೆಟ್ಟರ್ ಸುಖ ಸುಮ್ಮನೆ ಬಂದಿಲ್ಲ, ಏನೋ ಒಂದು ಅಜೆಂಡಾ ಇದೆ ಶೆಟ್ಟರ್ದು ಅಂತ. ನಂದು ಯಾವುದೂ ಅಜೆಂಡಾ ಇಲ್ಲ. ಒಂದು ಹಿರಿಯರು ವರಿಷ್ಠರು ನಿಮಗೆ ಗೌರವ ಕೊಡ್ತೀವಿ, ನೀವು ಬನ್ನಿ ವಾಪಸ್ ಅಂತ ಹೇಳಿದರು. ರಾಜ್ಯದಲ್ಲಿ ಒತ್ತಡ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ವರಿಷ್ಠರಿಗೆ ಭೇಟಿಯಾಗಿ ಮತ್ತು ಅವರು ನಿಮಗೇನು ಸ್ಥಾನಮಾನ ಗೌರವ ಏನು ಸಿಗಬೇಕು, ರೆಸ್ಪೆಕ್ಟು ಅದು ಕೊಡ್ತೀವಿ ಅಂತ ಹೇಳಿದ ಮೇಲೆ ನಾನು ಬಂದಿದ್ದೆ. ಅಲ್ಲ, ಒಂದು ಮಾತು ಹೇಳಿದ್ದೆ ಬರೋ ಟೈಮಲ್ಲಿ, ಎಲ್ಲಿ ನನಗೆ ಮಾನ ಹೋಗಿದೆ ಅಲ್ಲೇ ನಾನು ವಾಪಸ್ ಪಡಿತೀನಿ ಅನ್ನೋದು ಮಾತು. ಏನು ಅರ್ಥ ಸರ್? ಅದೇ ಎಲ್ಲಿ ನಾನು ಎಲ್ಲಿ ಹೇಳಿನಿ? ಅಲ್ಲ, ಡೆಲ್ಲಿ ಇದು ಇಲ್ಲ, ನಾ ಎಲ್ಲಿ ಹೇಳಿಲ್ಲ. ನಾನು ಎಲ್ಲಿ ಹೇಳಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.